ಈ ಸಂಪ್ರದಾಯದ ಹಾಡು ಶ್ರೀಕೃಷ್ಣನಿಗೆ ತೊಟ್ಟಿಲಿಟ್ಟು ತೂಗಿದ್ದು. ಇದು ನಮ್ಮ ಮನಸ್ಸಿನ ಪರಿಕಲ್ಪನೆ. ಸೃಷ್ಟಿಪಾಲಕ ಕೃಷ್ಣ ಮೂರುತಿ ತೊಟ್ಟಿಲಿಟ್ಟು ತೂಗುವೆ, ಅಷ್ಟ ಸಂಪದ ಬೇಡುವೆ ನಾ ಅಂಗ್ರಿ ಕಮಲಕ್ಕೆ ಎರಗುವೆ. ಮೂಲಧಾರಿ ಮುದ್ದು ಗಣಪಗೆ ಚರಣ ಭಜನೆ ಮಾಡುವೆ, ಚಂದನ ಚಿತ್ತಾರವಾದ ತೊಟ್ಟಿಲನ್ನು ಕಟ್ಟುವೆ. ಕಾಮಕ್ರೋಧ ಅಳಿಸಿ ಆಡುವ ಕೋಗಿಲೆಯನೇ ಕರೆಯುವೆ, ರಾಗದ್ವೇಷ ಮರೆಸಿ ಕೂಗುವ ಗಿಳಿಗಳೆರಡನು ಕಟ್ಟುವೆ. ಶುದ್ಧ ಮನಸ್ಸಿನ ಶ್ವೇತ ಹಂಸವ ಎಡದ ಬಲದಲ್ಲಿ ಇರಿಸುವೆ, ಕೃಷ್ಣ ಕೃಷ್ಣ ಎನ್ನುವ ಗೆಜ್ಜೆ ಗಿಲುಕಿ ಸದ್ದಿಗೆ ಕಟ್ಟುವೆ. ರತ್ನಗಂಬಳಿ ಹಾಸಿ ಅದಕ್ಕೆ ಶಂಕು ಚಕ್ರ ಬರೆಯುವೆ, ಬುದ್ಧಿಗೋಚರ ಚಿತ್ರಗಳನ್ನು ಅಷ್ಟಸಿದ್ಧಿಗೆ ಬಿಡಿಸುವೆ. ಅಷ್ಟದಳದ ಕಮಲ ತಂದು ನಡುವಿನಲ್ಲಿ ಇರಿಸುವೆ, ಸರ್ಪರಾಜ ಕಾಳಿಂಗನನ್ನು ತಲೆಯ ಬುಡದಲ್ಲಿ ಇರಿಸುವೆ. ಸುಳಿ ಗುರುಳನು ತಿದ್ದಿ ತೀಡಿ ಕೊಂಡೆಯನ್ನು ಕಟ್ಟುವೆ, ಮುತ್ತು ಮಣಿಯನ್ನು ಕಟ್ಟಿ ಜಾಜಿ ಕುಸುಮವನ್ನು ಮುಡಿಸುವೆ. ತಿದ್ದಿ ತಿಲಕವನಿಟ್ಟು ಕೆನ್ನೆಗೆ ಬೊಟ್ಟನಿಟ್ಟು ನಲಿಯುವೆ, ರತ್ನದುಂಗುರ ತೊಡಿಸಿ ಕೈಗೆ ಬಾಜಿ ಬಂದಿ ಕಟ್ಟುವೆ. ಬಣ್ಣ ಬಣ್ಣದ ಅಂಗಿ ತೊಡಿಸಿ ಒಡ್ಯಾಣ ನಡುವಿಗೆ ಇರಿಸುವೆ, ಕೆಂದಾವರೆ ಪೋಲ್ವ ಪಾದಕ್ಕೆ ಗೆಜ್ಜೆ ಕಡಗ ತೊಡಿಸುವೆ. ಬ್ರಹ್ಮಾಂಡವ ತೋರ್ವ ಬಾಯಿಗೆ ಬಜೆಯ ಬೆಣ್ಣೆಯ ನಿಕ್ಕುವೆ, ಕಾಮಧೇನು ಕರೆದ ಹಾಲನ್ನು ಬೆಳ್ಳಿ ಬಟ್ಟಲೊಳಿರಿಸುವೆ. ಅಹಮ್ಮದಗಳ ಅಳಿಸು ಎಂದು ಹಾಲು ನಿನಗೆ ಕುಡಿಸುವೆ, ಬೆಳಗಿ ಆರತಿ ರಕ್ಷೆ ಇಟ್ಟು ರಕ್ಷಿಸೆಂದು ಬೇಡುವೆ. ಲೋಕವಾಸನೆ ಅಳಿದ ಪುಷ್ಪವ ಅಂಗ್ರಿ ಕಮಲಕ್ಕೆ ಇರಿಸುವೆ, ಧೂಪ ದೀಪ ನೈವೇದ್ಯವಿಟ್ಟು ಶಿರವ ಭಾಗಿ ನಮಿಸುವೆ. ಅಂಬರದಿ ಅಮರಾದಿ ಸುರರು ಪುಷ್ಪ ವೃಷ್ಟಿಯ ಗೆರೆದರು, ಸೃಷ್ಟಿಪಾಲಕ ರಂಗ ವಿಠಲಗೆ ಜೊಜೋ ಎಂದು ಹಾಡುವೆ. ಜೊಜೋ 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 ಎನ್ನುತ್ತ ನಿನ ಪಾದ ಕಮಲವ ಸೇರುವೆ, ನಿನ ಪಾದ ಕಮಲವ ಸೇರುವೆ, ನಿನ್ನ ಪಾದ ಕಮಲವ ಸೇರುವೆ. ಲಕ್ಷ್ಮೀನಾರಾಯಣರ ಪೂಜೆಯನ್ನು ಹಾಡಿನ ಮೂಲಕ ಭಕ್ತಿಯಿಂದ ವೈಭವವಿಲ್ಲದೆ ಅಂತರಂಗದಲ್ಲಿ ಮಾನಸಿಕವಾಗಿ ಕಾಯ ವಾಚ ಮನಸ ತಾಯಿಯನ್ನು ಆರಾಧಿಸಿ ಭಗವಂತನ ಕೃಪೆಗೆ ಪಾತ್ರರಾಗುವ ಹಾಡು. ಬಡತನದ ಪೂಜೆಯನ್ನು ಬಿಡದೆ ಸ್ವೀಕರಿಸಮ್ಮ, ಕಡುತರದ ಮಮತೆಯೋಳು ಎನ್ನ ಕೈ ಬಿಡದೆ. ಬಡತನದ ಪೂಜೆಯನ್ನು ಬಿಡದೆ ಸ್ವೀಕರಿಸಮ್ಮ, ನಿನ್ನ ಪಾದವ ಪಿಡಿದು ಜ್ಞಾನ ತೀರ್ಥದಿ ತೊಳೆದು ಜ್ಞಾನದರಿವೆಯೊಳಗೊರಸಿ ಮಂತ್ರ ಜಪಿಸಿ. ಕಣ್ಣು ಕಮಲದಿ ಬೆರೆಸಿ ಹೃದಯ ಸಂಪುಟವಿರಿಸಿ, ಬಡತನದ ಪೂಜೆಯನ್ನು ಬಿಡದೆ ಸಲ್ಲಿಸುವೆನು. ಬಡತನದ ಪೂಜೆಯನ್ನು ಬಿಡದೆ ಸ್ವೀಕರಿಸಮ್ಮ, ಜೀವದ ಭಕ್ತಿಯು
ಅರಿವಿನ ಕರ್ಪೂರ ಭಕ್ತಿಯ ಕುಡಿಯಲ್ಲಿ ಹಚ್ಚಿಸುವೆನೀಗ ಅಂತರಂಗದಲೊಂದು ಆರತಿಯ ಬೆಳಗುವೆನು ಅರ್ಪಿಸುವೆ ನೈವೇದ್ಯವೇ ಎನ್ನ ಮನವು ಬಡತನದ ಪೂಜೆಯನು ಬಿಡದೆ ಸ್ವೀಕರಿಸಮ್ಮ ಸರ್ವಸ್ವವೆನ್ನುವ ನಮಸ್ಕಾರವನ್ನೆಸಗಿ ರಾಮನಾಮವಯನ್ನ ನಾಲಿಗೆಯಲಿರಿಸಿ ನಿನ್ನ ಕೃಪೆ ತೀರ್ಥದೋಳು ಎನ್ನ ಭಿನ್ನಪವದ್ದಿ ನಿನ್ನ ನೆನಪಿನೋಳ್ನ ನನ್ನ ಮರೆವೆ ಬಡತನದ ಪೂಜೆಯನು ಬಿಡದೆ ಸ್ವೀಕರಿಸಮ್ಮ ಬಡವಳ ಪೂಜೆಯಿದು ಕಡಿಮೆಯಾಯಿತು ಎಂದು ಕಡೆಗಣ್ಣ ನೋಟದಲ್ಲಿ ನೋಡದಿರು ತಾಯಿ ನಿನ್ನ ಪಾದದ ಬಳಿಗೆ ಎನ್ನ ಜೀವವ ಸೆಳೆದು ನಿನ್ನೊಳಗೆ ಐಕ್ಯವನು ಮಾಡೆನ್ನ ತಾಯಿ ಬಡತನದ ಪೂಜೆಯನು ಬಿಡದೆ ಸ್ವೀಕರಿಸಮ್ಮ ಕಡುತರದ ಮಮತೆಯೋಳು ಎನ್ನ ಕೈ ಬಿಡದೆ ಬಡತನದ ಪೂಜೆಯನು ಬಿಡದೆ ಸ್ವೀಕರಿಸಮ್ಮ ಬಿಡದೆ ಸ್ವೀಕರಿಸಮ್ಮ ಬಿಡದೆ ಸ್ವೀಕರಿಸಮ್ಮ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಹೃದಯ ಶ್ರೋತೃಗಳಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ಹಾಗೂ ಚಿಂತನಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ಪ್ರಪಂಚದಲ್ಲಿ ಹೇಗೆ ನಡೆದುಕೊಂಡರೆ ಚೆನ್ನ ಎನ್ನುವ ಬಗ್ಗೆ ಕವಿ ಮಾನ್ಯಶ್ರೀ ಡಿ.ವಿ. ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಗೆ ತಿಳಿಸಿದ್ದಾರೆ ಎಂದು ನಾವೆಲ್ಲ ತಿಳಿಯೋಣ ಹಾಗೂ ನಮ್ಮ ಮನಸ್ಸನ್ನು ಚಿಂತನೆಗೆ ಹಚ್ಚೋಣ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ತಾತ್ಪರ್ಯ: ಬೆಟ್ಟದ ಬುಡದಲ್ಲಿರುವ ಹುಲ್ಲಿನಂತಿರು. ಯಾರಾದರೂ ಬೆಟ್ಟದ ಮೇಲಿಂದ ಕೆಳಗೆ ಹುಲ್ಲಿನ ಮೇಲೆ ಬಿದ್ದರೆ ಬಿದ್ದವರಿಗೆ ಪೆಟ್ಟಾಗುವುದೇ? ಇಲ್ಲವಲ್ಲ. ಹಾಗೆಯೇ ಹೇ ಮನುಜ, ಯಾರಾದರೂ ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದರೆ ನೀನು ಅವರನ್ನು ಸುಖವಾಗಿಡುವಂತಿರಲಿ ನಿನ್ನ ಮನಸ್ಸು. ಹಾಗೆ ಆ ಹುಲ್ಲನ್ನು ಹಸು ಕರುಗಳು ತಿಂದು ತೃಪ್ತಿಪಡುವಂತೆ ಆಗಲಿ. ನಿನ್ನ ಮನೆಗೆ ನೀನು ಸುಗಂಧವನ್ನು ಬೀರುವ ಮಲ್ಲಿಗೆಯ ಹೂವಾಗು. ಎಲ್ಲರೂ ನಿನ್ನನ್ನೇ ಎದುರು ನೋಡುವಂತಿರಲಿ. ಕಷ್ಟಗಳ ಮಳೆಯನ್ನು ವಿಧಿ ನಿನ್ನ ಮೇಲೆ ಸುರಿಸಿದಾಗಲೂ ನೀನು ದೃಢಚಿತ್ತನಾಗಿ ನಿಲ್ಲು. ಆಗ ಆ ಕಷ್ಟಗಳು ನಿನ್ನನ್ನು ಏನೂ ಮಾಡಲಾರವು. ಜಗತ್ತಿನಲ್ಲಿರುವ ದೀನರು ಮತ್ತು ದುರ್ಬಲರ ಪಾಲಿಗೆ ಸಿಹಿಯನ್ನೇ ಕೊಡುವ ಬೆಲ್ಲ ಮತ್ತು ಸಕ್ಕರೆಯಾಗಿ ಒಟ್ಟಿನಲ್ಲಿ ನೀನು ಎಲ್ಲರೊಳಗೊಂದಾಗು ಎಂದು ಕವಿಗಳು ಸಿಹಿಯಾಗಿ ತಿಳಿಸಿದ್ದಾರೆ. ಮತ್ತೊಂದು ಕಗ್ಗ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ,
ವಿಹಿತವಾಗಿಹುದದರ ಗತಿ ಸೃಷ್ಟಿ ವಿಧೀಂ ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ನಮ್ಮ ಗ್ರಹಗತಿಗಳು ನಾವು ಹುಟ್ಟಿದ ತಕ್ಷಣವೇ ನಿರ್ಣಯಿಸಲ್ಪಟ್ಟಿರುತ್ತವೆ. ಅವುಗಳನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜ್ಯೋತಿಷಿ ಏನಾದರೂ ಜಾತಕವನ್ನು ತಿದ್ದಿ ಆ ಗ್ರಹಗತಿಯನ್ನು ತಿದ್ದಿ ಆ ಗ್ರಹಗತಿಯನ್ನು ಬದಲಾಯಿಸಲು ಸಾಧ್ಯವೇನೋ? ಎಂದಿಗೂ ಇಲ್ಲ. ನಮಗೆ ಯಾವ ದಶೆ ಬಂದರೂ ಅದನ್ನು ಸಹಿಸುವುದಲ್ಲದೆ ಬೇರೆ ದಾರಿ ಇರುವುದಿಲ್ಲ. ಅದನ್ನು ಸಹಿಸಿ ಆ ದಶೆಯನ್ನು ಮುಗಿಸಬೇಕು ಅಷ್ಟೇ. ಅದನ್ನು ಮಾಡುವುದಕ್ಕೆ ನಮಗೆ ಸಹಾಯಕವಾಗುವುದು ಸಹನೆ. ಸಹನೆ ಎಂಬ ವಜ್ರದ ಕವಚ ಸದಾ ಇರಲಿ ಎಂದು ಕವಿಗಳು ತಾತ್ಪರ್ಯಿಸಿದ್ದಾರೆ. ಮತ್ತೊಂದು ಕಗ್ಗ. ಏಸು ಸಲ ತಪವ ಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡುತ್ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ತಾತ್ಪರ್ಯ. ವಿಶ್ವಾಮಿತ್ರ ಋಷಿ ಹಲವಾರು ಸಲ ತಪಸ್ಸು ಮಾಡಿ ಅವರ ತಪಸ್ಸಿಗೆ ದೇವೇಂದ್ರನಿಂದ ಹಲವಾರು ಸಲ ತಪಭಂಗವಾದರೂ ಪುನಃ ಪುನಃ ತಪಸ್ಸನ್ನು ಕೈಗೊಂಡು ಬ್ರಹ್ಮರ್ಷಿ ಪದವಿಗೆ ಅರ್ಹರಾದರು. ಈ ರೀತಿಯಾಗಿ ನಾವು ನಮ್ಮ ಸಾಧನೆಯ ಮಾರ್ಗದಲ್ಲಿ ಎಷ್ಟೋ ಸಲ ಎಷ್ಟೋ ಏಟು ತಿಂದರೂ ಪುನಃ ಪುನಃ ಪ್ರಯತ್ನ ಮಾಡಿ ನಮ್ಮ ಆತ್ಮವನ್ನು ಉತ್ತಮ ಗತಿಯಲ್ಲಿರಿಸಿಕೊಳ್ಳಬೇಕೆಂದು ಕವಿ ಡಿ.ವಿ.ಜಿಯವರು ಆಶಿಸುತ್ತಾರೆ. ಅವರ ಆಶಯದಂತೆ ನಡೆಯಲು ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಎಂದು ಹೇಳುತ್ತಾ ಇಂದಿನ ಚಿಂತನವನ್ನು ಆಲಿಸಿದ ಎಲ್ಲ ಸಹೃದಯ ಶ್ರೋತೃಗಳಿಗೂ ಆತ್ಮೀಯ ಧನ್ಯವಾದಗಳು.